ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮನಿಗೆ ಗ್ರಾಮದಲ್ಲಿ ಬ್ರಿಟಿಷರಿಗೆ ಚಳಿ ಬಿಡಿಸಿದ ಸ್ವಾತಂತ್ರ್ಯ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ರವಿವಾರ ದಿನಾಂಕ 16/8/2026 ಗ್ರಾಮದ ಲಕ್ಷ್ಮೀನಗರ ಕುರುಬರಮಟ್ಟಿಯಲ್ಲಿ ಜರುಗಲಿದ್ದು, ಬೆಳಗ್ಗೆ ಗ್ರಾಮದ ಪ್ರಮುಖ ಮಾರ್ಗಗಳಲ್ಲಿ ಸಾಂಸ್ಕೃತಿಕ ವಾದ್ಯಗಳೊಂದಿಗೆ ಕುಂಭಮೇಳದ ಮೆರವಣಿಗೆ, ಮಧ್ಯಾಹ್ನ 12 ಗಂಟೆಗೆ ಮೂರ್ತಿ ಅನಾವರಣ ಹಾಗೂ ವೇದಿಕೆ ಕಾರ್ಯಕ್ರಮ ಹಾಗೂ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಿಡಸೋಶಿ ಶ್ರೀ ಮಠದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಸಿದ್ಧ ಬಸವದೇವರು ಉತ್ತರಾಧಿಕಾರಿಗಳು, ಹುಣಶಿಕೋಳ ಮಠ ಮುಖ್ಯ ಅತಿಥಿಯಾಗಿ ಅಪ್ಪ ಸಾಹೇಬ ಶಿರಗೋಳಿ, ಉದ್ಘಾಟಕರಾಗಿ ಲೋಕೋಪಯೋಗಿ ಸಚಿವ ಹಾಗೂ ಉಸ್ತುವಾರಿ ಸಚಿವರು ಆದ ಶ್ರೀ ಸತೀಶ್ ಜಾರಕಿಹೊಳಿ ಅತಿಥಿಗಳಾಗಿ, ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ, ಲೋಕಸಭಾ ಸದಸ್ಯರು ಆದ ಪ್ರಿಯಾಂಕಾ ಜಾರಕಿಹೊಳಿ, ಖ್ಯಾತ ವೈದ್ಯರು ಬೀರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆದ ಡಾಕ್ಟರ್ ಜಯಪ್ರಕಾಶ್ ಕರ್ಜಗಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣ ಸಾಹೇಬ ಜೊಲ್ಲೆ, ಲಕ್ಷ್ಮಣ ಚಿಂಗಳಿ, ಸರ್ವೋತ್ತಮ ಜಾರಕಿಹೊಳಿ ಅವರು ಭಾಗಿಯಾಗಲಿದ್ದಾರೆ ಎಂದು ಹಾಲುಮತ ಸಮಾಜದ ನಾಯಕ ಶಂಕರ ಹೆಗಡೆ ಅವರು ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಅಮ್ಮನಿಗೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಕುರುಬರಮಡ್ಡಿ ಅಮ್ಮನಿಗೆ ಸರ್ಕಲದಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿ ಮೂರ್ತಿಯನ್ನು ಸ್ಥಾಪನೆ ಮಾಡುವುದಾಗಿದೆ. ರವಿವಾರ 16/8/2026 ಮುಂಜಾನೆ 8 ಗಂಟೆಗೆ ಊರೆಲ್ಲ ಮೆರವಣಿಗೆ ಮತ್ತು ಕುಂಭಮೇಳ, ಮಧ್ಯಾಹ್ನ 12 ಗಂಟೆಗೆ ಮೂರ್ತಿ ಆವರಣ ಮತ್ತು ವೇದಿಕೆ ಕಾರ್ಯಕ್ರಮ ಹಾಗೂ ಮಹಾಪ್ರಸಾದ ಇರುತ್ತದೆ. ಅದು ಜಗದ್ಗುರು ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಗುರುಗಳು ಹಾಗೂ ಶ್ರೀ ಪೂಜ್ಯರು ಸಿದ್ಧ ಬಸವದೇವರು ಉತ್ತರಾಧಿಕಾರಿ ಜಗದಶೂನ್ಯ ಸಂಸ್ಥಾನ ಮಠ ಹುಣಶಿಕೋಳ ಮಠ ಸ್ವಾಮಿಗಳು, ಮುಖ್ಯ ಅತಿಥಿಗಳಾದಂಥ ಅಪ್ಪ ಸಾಬಣ್ಣ ಶಿರಗೋಳಿ, ಉದ್ಘಾಟಕರು ಶ್ರೀ ಸತೀಶಣ್ಣ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು ಹಾಗೂ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಕರ್ನಾಟಕ ಸರ್ಕಾರ. ಅದರಂತೆ ಮುಖ್ಯ ಅತಿಥಿಗಳು ನಿಖಿಲ್ ಕತ್ತಿಯವರು, ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಹಾಗೂ ಲೋಕಸಭಾ ಸದಸ್ಯರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು, BDCC ಬ್ಯಾಂಕ್ ಅಧ್ಯಕ್ಷರಾದಂಥ ಅಣ್ಣ ಸಾಹೇಬ್ ಜೊಲ್ಲೆ ಅವರು, ಮಾಜಿ ಸಚಿವರು AB ಪಾಟೀಲ್ ಅವರು, ಸರ್ವೋತ್ತಮ್ ಭೀಮ್ಸಿ ಜಾರಕಿಹೊಳಿ ಅವರು, ಲಕ್ಷ್ಮಣರಾವ್ ಚಿಂಗಳಿ ನಮ್ಮ ಸಮಾಜದ ಹಿರಿಯರು, ಬುಡ ಅಧ್ಯಕ್ಷರಾದಂಥ ಬೆಳಗಾವಿ. ಅದೇ ಪ್ರಕಾರ ರಾಜೇಂದ್ರನಾಥ್ ಪಾಟೀಲ್, ಜಯಪ್ರಕಾಶ್ ಕರಜಗಿ ಹಾಲುಮತ ಸಮಾಜದ ಅಧ್ಯಕ್ಷರು. ಯಾಕಪ್ಪ ಅಂತಂದ್ರೆ ನಮ್ಮ ಸ್ವತಂತ್ರ ಸಲುವಾಗಿ ಹೋರಾಡಿದಂಥ ವ್ಯಕ್ತಿ ಯಾರಿದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಯಾಕಪ್ಪ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮಗ ಬಲಗೈ ಬಂಟಾಗಿ ಹೋರಾಟ ಮಾಡಿ ಬ್ರಿಟಿಷರ ಕಡೆ ಬಲಿಯಾಗಿ ಹೋದಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಸಂಗೊಳ್ಳಿ ರಾಯಣ್ಣ. ಅವನು ನಾವು ಪ್ರತಿ ಊರಿಗೆ ಮತ್ತು ತಾಲೂಕಾ ಮಟ್ಟದಲ್ಲಿ ಪೂಜೆ ಮಾಡ್ಬೇಕಂತ ಎಲ್ಲಾರ ಕಡೆ ನಂದು ವಿನಂತಿ ಐತಿ. ಇಂಥ ವ್ಯಕ್ತಿ ಹುಡುಕ್ಯಾಟ ಹೋದ ಸಿಗಂಗಿಲ್ಲ ಮತ್ತು ಹುಟ್ಟಂಗಿಲ್ಲ ಬಿ ಮುಂದ. ಅದಕ್ಕೆ ನಾವು ನಮ್ಮ ಎಲ್ಲರಿಗೂ ಯಾಕಪ್ಪ ಅಂತ ಜಾತಿ ಭೇದ ಅವೇನೂ ಇಲ್ಲ. ಯಾಕಂದ್ರೆ ಸ್ವತಂತ್ರ ಸಂಬಂಧ ಹೋರಾಡಿದಂಥ ಮನುಷ್ಯ. ಅದಕ್ಕೆ ಎಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ಸರ್ವ ನಮ್ಮ ಇಡೀ ಬೆಳಗಾವಿ ಜಿಲ್ಲಾ ಎಲ್ಲ ಸಮುದಾಯವರಿಗೆ ವಿನಂತಿ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದ ಯಶಸ್ವಿ ಮಾಡ್ಬೇಕಂತ ಎಲ್ಲರಲ್ಲೇ ನಮಸ್ಕಾರ. ವಿನಾಯಕ ಭೂಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.